ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರಸ್ತುತ ನೀವು ಯಾವ ಸೋಪ್ನ ಬಳಸ್ತಿದ್ದೀರಾ? ನೀವು ಸಂತೂರ್, ಸಿಂಥಾಲ್, ಡವ್, ಲೈಫ್ ಬಾಯ್, ಪಿಯರ್ಸ್ ಅಥವಾ ಇನ್ಯಾವುದೇ ಸೋಪ್ಸ್ನ ಬಳಸ್ತಿರಬಹುದು. ಆದ್ರೆ ನೀವು ಬಳಸ್ತಿರುವ ಇಂತಹ ಸೋಪ್ಗಳಲ್ಲಿ ಹಾನಿಕರವಾದ ಕೆಮಿಕಲ್ಸ್ ಇರ್ತವೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ಉದಾಹರಣೆಗೆ ಸಿಂಥಾಲ್ ಸೋಪ್ನ ತೆಗೆದುಕೊಂಡ್ರೆ ಅದರಲ್ಲಿ BHT ಎಂಬ ಕೆಮಿಕಲ್ ನ ಬೆರೆಸ್ತಾರೆ. ಈ ಕೆಮಿಕಲ್ ಹ್ಯೂಮನ್ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ನ ಕಡಿಮೆ ಮಾಡುತ್ತೆ. ಇದರಿಂದ ಸ್ಪರ್ಮ್ ಕ್ವಾಲಿಟಿ ಕಡಿಮೆಯಾಗುತ್ತೆ. ಈ ರೀತಿ ಇದೊಂದೇ ಸೋಪ್ ಅಲ್ಲ, ಅನೇಕ ಸೋಪ್ಗಳಲ್ಲಿ ತುಂಬಾ ಹಾನಿಕರವಾದ ಕೆಮಿಕಲ್ಸ್ ನ ಬೆರೆಸ್ತಾರೆ. ಇನ್ನು ಹಮಾಮ್ ಸೋಪ್ ನಲ್ಲಿ ನೋಡಿದ್ರೆ ಟೆಟ್ರಾಸೋಡಿಯಂ EDTA ಎಂಬ ಕೆಮಿಕಲ್ ನ ಬೆರೆಸ್ತಾರೆ. ಈ ಕೆಮಿಕಲ್ ನಮ್ಮ ಸ್ಕಿನ್ ಮೇಲಿರೋ ಪ್ರೊಟೆಕ್ಷನ್ ಲೇಯರ್ ನ ಡ್ಯಾಮೇಜ್ ಮಾಡುತ್ತೆ. ಇರಿಟೇಷನ್, ರ್ಯಾಷಸ್ ನಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇನ್ನು ಲೈಫ್ ಬಾಯ್ ಸೋಪ್ ಅಲ್ಲಿ ನೋಡಿದ್ರೆ ಮೀಥೈಲ್ ಕ್ಲೋರೋ ಐಸೋಥಿಯಾಜೊಲೋನೋನ್ ಎಂಬ ಕೆಮಿಕಲ್ ನ ಬೆರೆಸ್ತಾರೆ. ಈ ಕೆಮಿಕಲ್ ಎಲ್ಲರ ಚರ್ಮಕ್ಕೆ ಸೆಟ್ ಆಗೋದಿಲ್ಲ. ಸೆಟ್ ಆಗದೆ ಇರುವವರಿಗೆ ಸ್ಕಿನ್ ಇನ್ಫೆಕ್ಷನ್ಸ್, ರ್ಯಾಷಸ್ ಮತ್ತು ಸ್ಕಿನ್ ಕಲರ್ ಕೂಡ ಚೇಂಜ್ ಆಗಬಹುದು. ಒಂದ್ ವೇಳೆ ನಮ್ಮ ಸ್ಕಿನ್ ಮೇಲೆ ಇನ್ಫೆಕ್ಷನ್ಸ್ ಏನಾದ್ರೂ ಇದ್ರೆ ಅದಕ್ಕೆ 70% ನಷ್ಟು ಕಾರಣ ನಾವು ಬಳಸ್ತಿರುವ ಸೋಪ್ಗಳೇ ಆಗಿರ್ತವೆ. ಇಂತಹ ಸೋಪ್ ಗಳನ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಸ್ಮೆಲ್ ನ ಕಳೆದುಕೊಳ್ಳುತ್ತೆ. ಆದ್ರೆ ಇಷ್ಟೆಲ್ಲ ಕೆಮಿಕಲ್ಸ್ ನ ಬೆರೆಸ್ತಾ ಇದ್ರೂ ಕೂಡ ನಮ್ಮ ಸರ್ಕಾರಗಳು ಮಾತ್ರ ಈ ಸೋಪ್ ಗಳನ್ನ ಬ್ಯಾನ್ ಮಾಡ್ತಿಲ್ಲ. ನಮ್ಮ ಚರ್ಮವನ್ನ ಸುಂದರವಾಗಿ, ಆರೋಗ್ಯವಾಗಿ ಇಟ್ಕೊಳ್ಳಲು ಸರಿಯಾದ ಸೋಪ್ ನ ಬಳಸಬೇಕಾಗುತ್ತೆ. ಇದರಿಂದ ಈ ವಿಡಿಯೋದಲ್ಲಿ ನಾವು ಬಳಸ್ತಿರುವ ಸೋಪ್ ಗಳಲ್ಲಿ ಯಾವುದು ಬೆಸ್ಟ್ ಸೋಪ್, ಯಾವುದು ವರ್ಸ್ಟ್ ಸೋಪ್ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೀಗ ಯಾವ ಸೋಪ್ ನ ಬಳಸ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೇನೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ನಾವು ಬಳಸ್ತಿರುವ ಸೋಪ್ಗಳಲ್ಲಿ ಯಾವುದು ಬೆಸ್ಟ್ ಸೋಪ್, ಯಾವುದು ವರ್ಸ್ಟ್ ಸೋಪ್ ಅನ್ನೋದನ್ನ ಚೆಕ್ ಮಾಡಲು ಕೆಲವೊಂದು ಸೋಪ್ ಗಳನ್ನ ತೆಗೆದುಕೊಳ್ಳೋಣ. ಸಿಂಥಾಲ್, ಡೆಟಾಲ್, ಹಮಾಮ್, ಮೈಸೂರ್ ಸ್ಯಾಂಡಲ್, ಪಿಯರ್ಸ್, ಸಂತೂರ್, ಲೈಫ್ ಬಾಯ್, ಡವ್ ಮತ್ತು ಚಂದ್ರಿಕಾ ಸೋಪ್ ಗಳನ್ನ ತೆಗೆದುಕೊಳ್ಳೋಣ. ಈ ಸೋಪ್ ಗಳಲ್ಲಿರುವ ಕೆಮಿಕಲ್ಸ್, ಫ್ರೇಗ್ರೆನ್ಸಸ್, ಸಿಂಥೆಟಿಕ್ ಕಲರ್ಸ್ ನ ನೋಡಿ ಅವುಗಳನ್ನ ಕಂಪೇರ್ ಮಾಡಿ ಅವುಗಳಲ್ಲಿ ಯಾವುದು ಒಳ್ಳೆಯ ಸೋಪ್ ಅನ್ನೋದನ್ನ ನಿರ್ಧರಿಸೋಣ. ಆದ್ರೆ ಇವುಗಳನ್ನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡೋಣ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4. ಕ್ಯಾಟಗರಿ 1 ನಲ್ಲಿರುವ ಸೋಪ್ ಗಳಿಗಿಂತ ಕ್ಯಾಟಗರಿ 2 ಅಲ್ಲಿರುವ ಸೋಪ್ಸ್ ಉತ್ತಮವಾಗಿರ್ತವೆ. ಹಾಗೇನೆ ಕ್ಯಾಟಗರಿ 2 ಅಲ್ಲಿರುವ ಸೋಪ್ಸ್ ಗಿಂತ ಕ್ಯಾಟಗರಿ 3 ಅಲ್ಲಿರುವ ಸೋಪ್ಸ್ ಉತ್ತಮವಾಗಿರ್ತವೆ. ಹಾಗೇನೆ ಕ್ಯಾಟಗರಿ 3 ಅಲ್ಲಿರುವ ಸೋಪ್ಸ್ ಗಿಂತ ಕ್ಯಾಟಗರಿ 4 ಅಲ್ಲಿರುವ ಸೋಪ್ಸ್ ಉತ್ತಮವಾಗಿರ್ತವೆ. ಆದ್ರೆ ಮೊದಲನೇದಾಗಿ ಸೋಪ್ ಗಳಲ್ಲಿ ಬಳಸುವ ಹಾನಿಕರವಾದ ಕೆಮಿಕಲ್ಸ್ ಯಾವುವು ಅನ್ನೋದನ್ನ ನೋಡೋಣ. ಆ ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವುವು ಅಂದ್ರೆ ಪ್ರೊಪೆಲಿನ್ ಗ್ಲೈಕೋಲ್, PEGN, ಟೆಟ್ರಾಸೋಡಿಯಂ EDTA, BHT, ಮೀಥೈಲ್ ಕ್ಲೋರೋ ಐಸೋಥಿಯಾಜೊಲಿನೋನ್, ಅಮೋಡಿಯಂ ಎಥಿಕೋನ್, ಟ್ರೈಡಿಸೆಥ್-10 ಮತ್ತು ಟೆಟ್ರಾಬ್ಯೂಟೈಲ್ ಅಮೋನಿಯಂ ಬ್ರೋಮೈಡ್. ಈ ಕೆಮಿಕಲ್ಸ್ ನ ಯಾವುದಾದ್ರೂ ಸೋಪ್ ತಯಾರಿಕೆಯಲ್ಲಿ ಬೆರೆಸಿದ್ರೆ ಆ ಸೋಪ್ ಗಳನ್ನ ಬಳಸಬಾರದು. ಯಾಕಂದ್ರೆ ಇವೆಲ್ಲವೂ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಿವೆ. ಸೊ ನೀವು ಎಂದಾದ್ರೂ ಯಾವುದಾದ್ರೂ ಸೋಪ್ ನ ಖರೀದಿಸುವಾಗ ಈ ಕೆಮಿಕಲ್ಸ್ ಇವೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಖರೀದಿಸಿ. ಈಗ ನಮ್ಮ ಚರ್ಮಕ್ಕೆ ಯಾವುದು ಉತ್ತಮವಾದ ಸೋಪ್ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಕ್ಯಾಟಗರಿ 1 ಅಲ್ಲಿ ಕೆಲವೊಂದು ಸೋಪ್ ಗಳನ್ನ ತೆಗೆದುಕೊಳ್ಳೋಣ. ಡೆಟಾಲ್, ಪಿಯರ್ಸ್, ಫಿಯಾಮಾ, ಪಾರ್ಕ್ ಎವೆನ್ಯೂ, ವಿವೆಲ್, ಲಕ್ಸ್, ಲೈಫ್ ಬಾಯ್. ಈ ಸೋಪ್ ಗಳನ್ನ ವರ್ಸ್ಟ್ ಸೋಪ್ಸ್ ಅಂತ ಹೇಳಬಹುದು. ಯಾಕಂದ್ರೆ ಈ ಸೋಪ್ ನಲ್ಲಿ 8 ರಿಂದ 10 ಅಪಾಯಕರವಾದ ಕೆಮಿಕಲ್ಸ್ ನ ಬೆರೆಸ್ತಾರೆ. ಮತ್ತೆ ಈ ಸೋಪ್ ಗಳಿಂದ ಒಳ್ಳೆಯ ಸುಗಂಧ ವಾಸನೆ ಬರುತ್ತೆ. ಅಂದ್ರೆ ಇದರರ್ಥ ಇವುಗಳಲ್ಲಿ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ನ ಬಳಸ್ತಾರೆ. ಇನ್ನು ಈ ಸೋಪ್ ಗಳು ವಿಧವಾದ ಕಲರ್ಸ್ ಅಲ್ಲಿ ಲಭ್ಯವಿರುತ್ತವೆ. ಅಂದ್ರೆ ಇವುಗಳಲ್ಲಿ ಸ್ಟ್ರಾಂಗ್ ಕಾಸ್ಮೆಟಿಕ್ ಕಲರ್ಸ್ ನ ಕೂಡ ಬೆರೆಸಿರ್ತಾರೆ. ಇವು ನಮ್ಮ ಚರ್ಮಕ್ಕೆ ತುಂಬಾ ಅಪಾಯಕಾರಿ. ಇವುಗಳನ್ನ ಬಳಸೋದು ತುಂಬಾ ಡೇಂಜರಸ್. ಈಗ ಕ್ಯಾಟಗರಿ 2 ನೋಡೋಣ. ಇದರಲ್ಲಿ ಹಮಾಮ್, ಲಿರಿಲ್, ರೆಕ್ಸೋನಾ ಹಾಗೂ ಸಿಂಥಾಲ್ ಸೋಪ್ ಗಳಿವೆ. ಈ ಸೋಪ್ ಗಳನ್ನ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಬಹುದು. ಈ ಸೋಪ್ ಗಳು ಕ್ಯಾಟಗರಿ 1 ನಲ್ಲಿರುವ ಸೋಪ್ ಗಿಂತ ಉತ್ತಮವಾಗಿರ್ತವೆ. ಇವುಗಳಲ್ಲಿ 5 ರಿಂದ 6 ಟಾಕ್ಸಿಕ್ ಕೆಮಿಕಲ್ಸ್ ನ ಬೆರೆಸ್ತಾರೆ. ಮತ್ತೆ ಫ್ರೇಗ್ರೆನ್ಸ್ ಹಾಗೂ ಕಾಸ್ಮೆಟಿಕ್ ಕಲರ್ಸ್ ನ ಕೂಡ ಬೆರೆಸ್ತಾರೆ. ಇವುಗಳಲ್ಲಿ ಬಳಸುವ ಫ್ರೇಗ್ರೆನ್ಸ್ ಹಾಗೂ ಕಲರ್ಸ್ ಕ್ಯಾಟಗರಿ 1 ನಲ್ಲಿರುವ ಸೋಪ್ ಗಿಂತ ಕಡಿಮೆಯಾಗೇ ಇರ್ತವೆ. ಕ್ಯಾಟಗರಿ 1 ನಲ್ಲಿರುವ ಸೋಪ್ ಗಳಿಗಿಂತ ಇವುಗಳನ್ನ ಬಳಸೋದು ಉತ್ತಮ ಅಂತ ಹೇಳಬಹುದು. ಈಗ ಕ್ಯಾಟಗರಿ 3 ನೋಡೋಣ. ಇದರಲ್ಲಿ ಸಂತೂರ್, ಮೈಸೂರ್ ಸ್ಯಾಂಡಲ್, ಚಂದ್ರಿಕಾ, ಡವ್, ಮೆಡಿಮಿಕ್ಸ್, ಹಿಮಾಲಯ ಹಾಗೂ ಮಾರ್ಗೋ ಸೋಪ್ ಗಳಿವೆ. ಇವುಗಳಲ್ಲಿ 2 ರಿಂದ 3 ಟಾಕ್ಸಿಕ್ ಕೆಮಿಕಲ್ಸ್ ನ ಬೆರೆಸ್ತಾರೆ ಹಾಗೂ ಕಡಿಮೆ ಫ್ರೇಗ್ರೆನ್ಸ್ ನ ಬೆರೆಸ್ತಾರೆ ಮತ್ತು ಕಡಿಮೆ ಕಾಸ್ಮೆಟಿಕ್ ಕಲರ್ಸ್ ನ ಬೆರೆಸ್ತಾರೆ. ಇವುಗಳಲ್ಲಿ ಕೆಮಿಕಲ್ಸ್ ನ ಮಿತವಾಗಿ ಬೆರೆಸ್ತಾರೆ ಮತ್ತು ಇವು ಸೀಮಿತ ಕಲರ್ಸ್ ಅಲ್ಲಿ ಮಾತ್ರ ಸಿಗ್ತವೆ. ಸೊ ಕ್ಯಾಟಗರಿ 2 ಅಲ್ಲಿರುವ ಸೋಪ್ ನೊಂದಿಗೆ ಹೋಲಿಸಿ ನೋಡಿದ್ರೆ ಈ ಸೋಪ್ ನ ಬಳಸೋದು ಒಳ್ಳೆಯದು. ಈಗ ಕ್ಯಾಟಗರಿ 4 ನೋಡೋಣ. ಇದರಲ್ಲಿ ಪತಂಜಲಿಯ ಮುಲ್ತಾನಿ ಮಿಟ್ಟಿ ಸೋಪ್ ಇದೆ. ಇದನ್ನ ಪೂರ್ತಿಯಾಗಿ ಯಾವುದೇ ರೀತಿಯ ಕೆಮಿಕಲ್ಸ್
ಕೆಮಿಕಲ್ಸ್ ನ ಬೆರೆಸದೇನೆ ತಯಾರಿಸಿರ್ತಾರೆ. ಇನ್ನು ಇದರಲ್ಲಿ ಫ್ರೇಗ್ರೆನ್ಸ್ ಕಲರ್ಸ್ ನ ಬೆರೆಸೋದಿಲ್ಲ. ಇದಕ್ಕಾಗಿ ಎಲ್ಲಾ ಸೋಪ್ ಗಿಂತ ಈ ಸೋಪ್ ಬೆಸ್ಟ್ ಅಂತ ಹೇಳಬಹುದು. ಈ ಸೋಪ್ ನಮಗೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಆದ್ರೆ ಕೆಲವೊಂದು ಪತಂಜಲಿ ಬ್ರ್ಯಾಂಡ್ ನ ಸೋಪ್ ಗಳಲ್ಲೂ ಕೂಡ 1 ಅಥವಾ 2 ಹಾರ್ಮ್ಫುಲ್ ಕೆಮಿಕಲ್ಸ್ ನ ಬೆರೆಸುವ ಸೋಪ್ ಗಳಿವೆ. ನಾವು ಸೂಪರ್ ಮಾರ್ಕೆಟ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ನಾವೆಂದೂ ನೋಡಿರದ ಅನೇಕ ವಿಧವಾದ ಸೋಪ್ ಗಳು ಕಾಣಿಸ್ತವೆ. ಆದ್ರೆ ಅವುಗಳಲ್ಲಿ ಯಾವುದನ್ನ ಖರೀದಿಸಬೇಕು ಅನ್ನೋದು ಅರ್ಥವಾಗೋದಿಲ್ಲ. ಆದ್ರೂ ಖರೀದಿಸುವಾಗ ಅದರಲ್ಲಿ ಬೆರೆಸುವ ಇಂಗ್ರೀಡಿಯೆಂಟ್ಸ್ ನ ನೋಡಿ ಖರೀದಿಸಬೇಕು. ಒಂದು ವೇಳೆ ನೋಡೋದೇನೆ ನಮ್ಮ ಕಣ್ಣಿಗೆ ಇಷ್ಟವಾದದ್ದನ್ನ ಕೊಂಡುಕೊಂಡ್ರೆ ನಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಖಂಡಿತವಾಗ್ಲೂ ಬರ್ತವೆ. ಕೆಲವೊಂದು ಸೋಪ್ ಗಳಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ನ ಬೆರೆಸ್ತಾರೆ. ಕೆಲವೊಂದು ಸೋಪ್ ಗಳಲ್ಲಿ ಹಾರ್ಮ್ಲೆಸ್ ಕೆಮಿಕಲ್ಸ್ ನ ಬಳಸ್ತಾರೆ. ನಾವು ಆ ಸೋಪ್ ಗಳನ್ನ ಖರೀದಿಸಿ ಬಳಸಿದ್ರೆ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅಲ್ಲಿ ಬಳಸುವ ಕೆಮಿಕಲ್ಸ್ ಯಾವುವು ಅನ್ನೋದನ್ನ ಇಲ್ಲಿ ತೋರಿಸ್ತೇನೆ ನೋಡಿ. ಸೋಡಿಯಂ ಪಾಲ್ಮೇಟ್, ಸಿಟ್ರಿಕ್ ಆಸಿಡ್, ಸೋಡಿಯಂ ಪಾಮ್ ಕೆರ್ನಲೇಟ್, ಸೋರ್ಬಿಟೋಲ್, ಗ್ಲಿಸರಿನ್, ಅಸಿಟಿಕ್ ಆಸಿಡ್, ಸೋಡಿಯಂ ಕ್ಲೋರೈಡ್, ಜಿಂಕ್ ಗ್ಲೂಕೋನೇಟ್, ಟೆಟ್ರಾ ಸೋಡಿಯಂ ಎಟಿಡ್ರೋನೇಟ್, ಎಟಿಡ್ರೋನಿಕ್ ಆಸಿಡ್, ಸೋಡಿಯಂ ಕೋಕೈಲ್ ಐಸಿಥಯೋನೇಟ್, ಮೀಕಾ, ಲೌರಿಕ್ ಆಸಿಡ್, ಥೈಮೋಲ್, ಕೋಕಾಮಿಡೋ ಪ್ರೊಪೈಲ್ ಬೀಟೈನ್, ಟೈಟಾನಿಯಂ ಡೈಆಕ್ಸೈಡ್, ಮೆಗ್ನೀಷಿಯಂ ಸಿಲಿಕೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲಾನು ಹಾರ್ಮ್ಲೆಸ್ ಕೆಮಿಕಲ್ಸ್ ಆಗಿವೆ. ಈ ಕೆಮಿಕಲ್ಸ್ ನ ಬೆರೆಸಿ ಸೋಪ್ ನ ತಯಾರಿಸಿದ್ರೆ ಅವುಗಳನ್ನ ಉತ್ತಮವಾದ ಸೋಪ್ಸ್ ಎಂದು ಪರಿಗಣಿಸಬಹುದು. ನಂತರ ನ್ಯೂಟ್ರಲ್ ಕೆಮಿಕಲ್ಸ್ ನ ನೋಡೋದಾದ್ರೆ ಲಿನಲೂಲ್, ಲೈಮೋನೇನ್, ಸೋಡಿಯಂ ಸ್ಟಿಯರೇಟ್, ಜಿಂಕ್ ಆಕ್ಸೈಡ್, ಬೆಂಜೈಲ್ ಸಲಿಸಲೇಟ್, ಸಿಟ್ರೋನೆಲೋಲ್, ಜೆರನಾಯಿಲ್, ಮೀಕ್ಸೈಲ್ ಸಿನಮೋನ್, ಸೋಡಿಯಂ C1418 ಮತ್ತು ಆಲಿಫಿನ್ ಸಲ್ಫೋನೇಟ್ ಇವೆಲ್ಲ ಕೂಡ ನ್ಯೂಟ್ರಲ್ ಆಗಿರುವ ಕೆಮಿಕಲ್ಸ್ ಆಗಿವೆ. ಈ ಕೆಮಿಕಲ್ಸ್ ಇರುವ ಸೋಪ್ ಗಳನ್ನ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಬಹುದು. ಹಾಗೇನೆ ಮಾರ್ಕೆಟ್ ಅಲ್ಲಿ ಸೋಪ್ ನ ಕೊಂಡುಕೊಳ್ಳುವಾಗ ಸೋಪ್ ಹಿಂದೆ ಇರುವ ಇಂಗ್ರೀಡಿಯೆಂಟ್ಸ್ ನ ನೋಡ್ಬೇಕು. ಅಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇದ್ರೆ ಅವುಗಳನ್ನ ಖರೀದಿಸಬಾರ್ದು. ಅದೇ ರೀತಿ ಒಂದು ವೇಳೆ ಯಾವುದೇ ಡೀಟೇಲ್ಸ್ ಇಲ್ಲದಿದ್ರೆ ಆ ಸೋಪ್ ನ ಖರೀದಿಸಲೇಬಾರದು. ಯಾಕಂದ್ರೆ ಅವರು ಅಲ್ಲಿ ಏನನ್ನೋ ಮುಚ್ಚಿಡಲು ಪ್ರಯತ್ನಿಸುತ್ತಿರ್ತಾರೆ. ಕೊನೆಯದಾಗಿ ಹೇಳೋದೇನೆಂದ್ರೆ ಹೆಚ್ಚು ಸುಗಂಧವಾಗಿರುವ ಸೋಪ್ ಮತ್ತೆ ಹೆಚ್ಚು ಕಲರ್ಸ್ ಅಲ್ಲಿರುವ ಸೋಪ್ ಗಳಲ್ಲಿ ಹೆಚ್ಚು ಕೆಮಿಕಲ್ಸ್ ನ ಬೆರೆಸಿರ್ತಾರೆ. ಅವುಗಳನ್ನ ಬಳಸೋದು ಡೇಂಜರಸ್. ಸೋಪ್ ಗಳನ್ನ ತಯಾರಿಸುವ ಕಂಪನಿಗಳು ಗ್ರಾಹಕರನ್ನ ಆಕರ್ಷಿಸಲು ಹಲವಾರು ಹಾರ್ಮ್ಫುಲ್ ಕೆಮಿಕಲ್ಸ್ ನ ಬೆರೆಸ್ತಾರೆ. ಇದನ್ನ ಅರಿಯದೆ ಅವು ಒಳ್ಳೆಯವೋ ಅಂತ ನಂಬಿ ಅವುಗಳನ್ನ ಕೊಂಡುಕೊಂಡ್ರೆ ನಾವು ಮೋಸ ಹೋಗ್ತೇವೆ. ಯಾಕಂದ್ರೆ ನಮ್ಮ ಶರೀರವನ್ನ ನಾವೇ ಕಾಪಾಡಿಕೊಳ್ಬೇಕು. ಇದರಿಂದ ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿಯನ್ನ ನೆನಪಿನಲ್ಲಿಟ್ಕೊಂಡು ನಿಮ್ಮ ಶರೀರವನ್ನ ಈ ಹಾನಿಕರವಾದ ಸೋಪ್ಸ್ ನಿಂದ ಕಾಪಾಡಿಕೊಳ್ಳಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಶಾಂಪೂವನ್ನ ಬಳಸಬೇಕು, ಯಾವ ಶಾಂಪೂವನ್ನ ಬಳಸಬಾರದು, ಯಾವುದರಲ್ಲಿ ಡೇಂಜರಸ್ ಕೆಮಿಕಲ್ಸ್ ಇರ್ತವೆ, ಯಾವುದರಲ್ಲಿ ಇರೋದಿಲ್ಲ ಅನ್ನೋದರ ಕುರಿತಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಆ ವಿಡಿಯೋ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ಇನ್ಫಾರ್ಮೇಶನ್ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.